ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹೊಸ ರೆಸಿಪಿ ತಂದೇನಿ. ಯಾರಿಗೆಲ್ಲ ಗೊತ್ತು ಕಮೆಂಟ್ನಾಗ ತಿಳಿಸ್ರಿ. ಇದನ್ನು ನೀವು ಮಾಡೀರಾ, ತಿಂದೀರಾ, ಇದ್ರ ಬಗ್ಗೆ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ನಾಗ ತಿಳಿಸ್ರಿ. ನಾನು ನೋಡ್ರಿ, ನಮ್ಮ ಮನೆಯಿಂದ 2 ನಿಮಿಷ ವಾಕೇಬಲ್ ಡಿಸ್ಟೆನ್ಸ್ನಾಗ ಒಂದು ಪಾರ್ಕ್ ಐತಿ. ಪಾರ್ಕ್ ಹೋಗೋ ರೋಡ್ನಾಗ ಮತ್ತು ಪಾರ್ಕ್ನಾಗ ಈ ಗಿಡಗಳದಾವು. ಯಾವ ಗಿಡ ಅಂದ್ರೆ ಹತ್ತಿ ಗಿಡ, ಹತ್ತಿ ಹಣ್ಣು ಅಂತೇವಲ್ಲ, ಹತ್ತಿ ಹಣ್ಣು, ಹತ್ತಿ ಗಿಡ ಅದಾವು. ಈ ಕಾಯಿನಿಂದ ಪಲ್ಯ ಮಾಡ್ತಾರಂತ, ರಸಮ್ ಮಾಡ್ತಾರೆ, ಗ್ರೇವಿ ಮಾಡ್ತಾರೆ, ಆನಂತರ ಇದನ್ನು ಸುಕ್ಕ ಮಾಡ್ತಾರಂತ. ನನಗೆ ಗೊತ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ನಮ್ಮ ಫ್ರೆಂಡ್ ಹೇಳಿದರು, ಹೀಗಾಗಿ ನಾನು ನೋಡೇ ಬಿಡ ಅಂತಡಿ ಅಂತ ಪಾರ್ಕ್ನಾಗ ನೋಡಿದ್ದೆ. ನಾನು ಈ ಗಿಡಗಳನ್ನು, ಕಾಯಿ ಗೊಂಚಲಾಗಿದ್ವು. ಅವು ನನಗೇನು ಅಂತ ಗೊತ್ತಿರಲಿಲ್ಲ. ಆ ನಂತರ ನಮ್ಮ ಫ್ರೆಂಡ್ ಹೇಳಿದ ನನಗೆ ಗೊತ್ತಾಯಿತು. ನಮ್ಮ ಸಂದೀಪನ ಕರ್ಕೊಂಡೋಗಿ ಹರ್ಕೊಂಬರ್ನ ಬಾ ಅಂತ ಬೆಳಗ್ಗೆ ನಾ ಹೋಗಿದ್ದೆ. ಒಂದು ಕಪ್ ಕಾಫಿ ಕುಡಿದು ಹರ್ಕೊಂಡಾಗತ್ತೇವೆ. ನೋಡ್ರಿ, ಇಲ್ಲಿ ಗಿಡಗಳದಾವು. ಆಲ್ರೆಡಿ ಗೊಂಚಲಿದ್ದಿದ್ದು ಹಣ್ಣಾಗಿ ಎಲ್ಲ ಉದುರಿ ಬಿಟ್ಟಿದ್ವು. ಅಲ್ಲೊಂದು ಇಲ್ಲೊಂದು 2 ಗೊಂಚಲಿದ್ದು ಕಾಯಿ ಹಣ್ಣು. ನೋಡ್ರಿ ಏನು ಚಂದದವು. ಸಿಕ್ಕಷ್ಟು ಹಣ್ಣು ಕಾಯಿ ಹರ್ಕೊಂಡು ಬಂದೇವಿ. ನಿಮಗೆ ಗೊತ್ತೈತಿ ಆ ಹತ್ತಿಕಾಯಿ ಪಲ್ಯ ಮಾಡೋದು. ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮು. ಏನು ಟೇಸ್ಟ್ ಆಗಿತ್ತಂತೀರಿ. ಭಾಳ ರುಚಿಯಾಗಿತ್ತು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಿಮಗೆ ಸಿಕ್ಕರೆ ನೀವು ಬಿಡಬೇಡ್ರಿ. ನೋಡ್ರಿ, ಈಗ ಒಂದು 4 ಗಿಡದಾಗ ಎಷ್ಟೆಷ್ಟು ಸಿಗ್ತಾವು ಅಷ್ಟೆಷ್ಟು ಹರ್ಕೊಂಡು ಬಂದೀವಿ. ಹೆಂಗೆ ಮಾಡೋದು ತೋರಿಸ್ತೇನೆ ನಾನು ನಿಮ್ಗೆ. ಇವತ್ತು ನಾನು ಹತ್ತಿಕಾಯ್ದು ಸುಕ್ಕ ಮಾಡೇನಿ. ಸೈಡ್ ಡಿಶ್ ಅನ್ನ ಸಾರಿನ ಜೊತೆಗೆ ಸೈಡಿಗೆ ಸೂಪರಾಗಿರ್ತತಿ. ಗ್ರೇವಿ ಮಾಡಿರಿ, ಚಪಾತಿ ರೊಟ್ಟಿಗೂ ಬರ್ತೈತಿ. ಇಲ್ಲಿ ನೋಡ್ರಿ, ಪ್ಲೇಟ್ನಾಗ ಇಟ್ಟೇನಿ. ಇಷ್ಟು ಹಣ್ಣು ಇಷ್ಟು ಕಾಯಿ ಸಿಕ್ಕವು. 2 ಹಣ್ಣು ಕಾಯಿ ಕೂಡ ಫ್ರೆಶ್ ಆಗ್ಯದವು. ಬೆಳಗ್ಗೆ ಹರ್ಕೊಂಬಂದ ಅವತ್ತನೇ ಮಾಡೇನಿ ನಾನು ಇದು ರೆಸಿಪಿ. ಫ್ರೆಶ್ ಅಂದ್ರೆ ಫ್ರೆಶ್ ಅದಾವು. ಇದ್ರೊಳಗೆ ಹುಳ ಭಾಳ ಇರ್ತಾವೆ ಅಂತ ಹೇಳ್ತಾರೆ. ನನಗಂತೂ ಒಂದು ಹುಳ ಸಿಗಲಿಲ್ಲ. ಫ್ರೆಶ್ ಇರೋದ್ರಿಂದ ಇಲ್ಲೋ ಏನೋ ಗೊತ್ತಾಗಲಿಲ್ಲ ನನಗೆ. ಈಗ ಹಣ್ಣು ಬೇರೆ ಕಾಯಿ ಬೇರೆ ಮಾಡಕತ್ತೇನಿ. ಒಂದು ಹಣ್ಣು ಒಡೆದು ತೋರಿಸ್ತೇನೆ ನಿಮ್ಗೆ, ಕಾಯಿನೂ ಹೆಚ್ಚು ತೋರಿಸ್ತೇನೆ. ನನಗೆಲ್ಲೂ ಹುಳ ಕಾಣಲಿಲ್ಲವು. ನೋಡ್ರಿ, ಒಂದು ಹಣ್ಣು ಒಡೆದು ತೋರಿಸ್ತಾನೆ. ಒಂದು ಸೈಡಿಗೆ ಇಟ್ಬಿಡೋಣ, ಆಮೇಲೆ ತಿನ್ನಕ್ಕೆ ಬರ್ತೈತಿ ಒಂದು ಹಣ್ಣು. ನೋಡ್ರಿ ಏನು ಸೂಪರ್ ಆಗ್ಯದವು. ಇರಲಿ ಬಿಡಲಿ, ಒಂದು ಸಲ ಚೆಕ್ ಮಾಡಬೇಕು ಕಾಯಿ ಹಣ್ಣು ಕೂಡ. ಇವಾಗ ನೋಡ್ರಿ, ಈ ಕಾಯಿಗಳನ್ನು ಸ್ವಚ್ಛ ತೊಳೆದಿಟ್ಕೊಂಡೇನಿ. ಇವನ್ನ ಹೆಚ್ಚಬೇಕು, ತುಂಬ ತೆಗಿಬೇಕು. ಇದ್ರದ್ದು ತುಂಬ ತೆಗಿಬೇಕು. ಇಲ್ಲಿ ಒಂದು ಸ್ವಲ್ಪ ಹಾಲಿನಂಗೆ ಬರ್ತೈತಿ. ಇದನ್ನು 2 ಭಾಗ ಮಾಡೋಣ. ಇದ್ರಾಗೂ ಹುಳ ಇಲ್ಲ. ನೋಡ್ರಿ ಏನು ಫ್ರೆಶ್ ಕಾಯಿ ಅದಾವಂತೀರಿ ನೀವು. ಬರೀ ಬಾಯಲ್ಲೇ ತಿನ್ನಂಗಾಗಿತ್ತು. ಅಷ್ಟೊಂದು ಟೇಸ್ಟ್ ಆಗಿತ್ತು. ನಾನು ಫಸ್ಟ್ ಟೈಮ್ ತಿಂದಿದ್ದು, ಇಷ್ಟಪಟ್ಟು ತಿಂದಿವಿ. ನಿಮಗೆಲ್ಲಾದರೂ ಸಿಕ್ಕರೆ ಮಾಡಿರಿ. ನೋಡಿರಿ, ಈಗ ಕುದಿಯೋ ನೀರೊಳಗಿದ್ನ ಹಾಕಿಬಿಡ್ತೀನಿ. ಒಂದಿಷ್ಟು ಹಳಕ್ಕೆ ಉಪ್ಪು ಹಾಕ್ತೀನಿ. ಯಾಕಂದ್ರೆ ಇದು ಹಾಲು ಇತ್ತಲ್ಲ, ಅದೆಲ್ಲ ಹೋಗಲಿ. ಒಂದೇ 1 ನಿಮಿಷ ನೀರೊಳಗೆ ಕುದಿಸ್ಕೊಂಡ್ಬಿಡ್ಬೇಕು. ಇದಕ್ಕೆ ಮಸಾಲೆ ರೆಡಿ ಮಾಡೋಣ. ಮಸಾಲೆ ಅಂದರೆ ಏನೂ ಇಲ್ಲ. ಒಂದು ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ 2 ತರಿಯಾಗಿ ರುಬ್ಕೊಳ್ಳೋಣ. ಕೊಬ್ಬರಿ ಪೀಸ್ಗಳು, ಬೆಳ್ಳುಳ್ಳಿ 2 ರುಬ್ಬಿ ಸೈಡಿಗೆ ಇಟ್ಕೊಂಡೀನಿ. ಇವಾಗಿದು 1 ನಿಮಿಷ ಆಯಿತು, ತೆಗೆದು ಬಿಡೋಣ. ಇದನ್ನು ಸೈಡಿಗೆ ಇಡೋಣ. ಈಗ ಅದೇ ಕಡಾಯಿ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಚಟಗುಡ್ಲಿ. 1 ಕಡ್ಡಿ ಕರಿಬೇವು ಹಾಕಬೇಕು. 1 ಕಡ್ಡಿ ಕರಿಬೇವು ಹಾಕೋಣ. ಒಳ್ಳೆ ಫ್ಲೇವರು, ಆರೋಗ್ಯಕ್ಕೂ ಒಳ್ಳೆಯದು. ಈರುಳ್ಳಿ, ಟೊಮೆಟೊ ಹಾಕೋಣ. ಇವು ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಬಾಡಿಸ್ಕೊಂಡ ನಂತರ ಅವೇನು 1 ನಿಮಿಷ ಬಿಸಿನೀರೊಳಗೆ ಉಪ್ಪು ಹಾಕಿ ತೆಗೆದಿದ್ದೀವಲ್ಲ, ಆ ಹತ್ತಿಕಾಯಿ ಪೀಸ್ಗಳನ್ನು ಹಾಕೋಣಂತ. ನನಗೂ ಹೊಸದಿದು ಮಾಡೋವಾಗ ವೇಸ್ಟ್ ಆಕ್ಕತ್ತೇನೋ, ಹೆಂಗೆ ಆಕ್ಕತ್ತೇನೋ, ತಿನ್ನಂಗೆ ಐತೋ ಇಲ್ಲೋ ಅಂತ ಡೌಟ್ ಇತ್ತು. ಆದರೆ 1 ಪೀಸು ಉಳಿಲಾರ್ದಂಗೆ ಎಲ್ಲರೂ ತಿಂದು ಮುಗಿಸಿದ್ವಿ. ಅಷ್ಟು
ಅಷ್ಟೊಂದು ರುಚಿಯಾಗಿತ್ತು, ಆರೋಗ್ಯನೂ ಕೂಡ ಅಂತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ. ನೀವು ಆಯುರ್ವೇದದೊಳಗೆ ಈ ಅತ್ತಿಕಾಯಿ ಮಹತ್ವ ಅಂತ ಹೊಡೆದ್ರೆ ಬಂದುಬಿಡ್ತತಿ. ನೋಡಿರಿ, ಇದನ್ನ ಸ್ವಲ್ಪ ಬಾಡಿಸ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು. ಆಗಲೇ ಉಪ್ಪಿನಾಗ ಸ್ವಲ್ಪ ಬೇಯಿಸ್ಕೊಂಡೀವಿ, ಈಗ ನೋಡಿ ಹಾಕಬೇಕು. ಉಪ್ಪು, ಖಾರ, ಮಸಾಲ ಪುಡಿ, ತಟಗೆ ಬೆಲ್ಲ ಹಾಕೋನು, ಚಲೋ ಆಗ್ತತಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಲೈಕ್ ಕೊಡ್ರಿ. ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡೋಂಥರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ ತಮ್ಮಲ್ಲಿ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡೋಣ. ಎರಡು ನಿಮಿಷದಾಗ ಬೆಂದು ಬಿಡ್ತತಿ, ಸ್ಮೂತಾಗಿರ್ತತಿ. ಇದು ನೀರಾಗ ಹಾಕಿ ತೆಗ್ದಾಗ ಭಾಳ ಟೈಮ್ ಹಿಡಿಯಲ್ಲ. ಸೈಡ್ ಡಿಶ್ಶಾಗಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ. ಈಗ ನೋಡಿರಿ, ಸ್ವಲ್ಪ ಧನಿಯಾ ಪೌಡ್ರು, ಜೀರಾ ಪೌಡ್ರು, ಗರಂ ಮಸಾಲ ಹಾಕೋನು. ತಟಗೆ ಹಾಕೋನು, ಭಾಳ ಬೇಡ. ಇದನ್ನೆಲ್ಲ ಚೆಂದ ಕಲಸಿ, ಇದು ಸುಕ್ಕ ಆಗಿರೋದ್ರಿಂದ ಟೀ ಲೋಟದಲ್ಲೇ ಒಂದೇ ಒಂದು ಲೋಟ ನೀರು ಹಾಕೋದು ಬೇಯ ಪೂರ್ತಕ್ಕೆ. ಸಣ್ಣ ಉರಿಯೊಳಗೆ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬಿಟ್ಟರೆ ರೆಡಿ ಆಕ್ಕೈತಿ ನಮ್ಮ ಅತ್ತಿಕಾಯಿ ಸುಕ್ಕ. ಇದಕ್ಕೀಗ ರುಬ್ಕೊಂಬಂದಂಥ ತರಿಯಾಗಿ ರುಬ್ಕೊಂಬಂದಂಥ ಕೊಬ್ಬರಿ, ಬೆಳ್ಳುಳ್ಳಿ ಹಾಕೋಣ. ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯ್ತು ನೋಡ್ರಿ. ಯಾರಾದರೂ ಅತ್ತಿಕಾಯಿ ಪಲ್ಯ ಮಾಡೋದು ಗೊತ್ತಿದ್ರೆ, ತಿಂದಿದ್ರೆ, ಅದರ ಮಹತ್ವದ ಬಗ್ಗೆ, ಅದರ ರುಚಿ ಬಗ್ಗೆ ಕಮೆಂಟ್ನ ತಿಳಿಸ್ರಿ. ನೋಡಿರಿ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.